भुवनं सकलं शरणं अखिलं निखिलं शिवने शरणं ताಯಿಗೆ ಮಗನೇ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂದ ನೋಡೋ ಜಗದ ಬಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಭುವನಂ ಗಗನಂ सकलं शरणं अखिलं निखिलं शिवने शरणं काल ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕ್ಕಾಗಿ ಬಾಳುವ ಸೇವಕ ನಾನು ಈಗ ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಭುವನಂ ಗಗನಂ सकलं शरणं अखिलं निखिलं शिवने शरणं ಉಸಿರನು ಕಾಯಲು ಹಸಿರನು ನೀಡಿದ ഇരുಳನು ನೀಗಲು ಹಗಲನು ನೀಡಿದ ಶರಣು ಎನ್ನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಮುನಿದೆ ಬಿಡುವ ಭುವನಂ ಗಗನಂ सकलं शरणं अखिलं निखिलं ಶಿವನೇ ಶರಣಂ. ಧನ್ಯವಾದಗಳು. ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆ ಹೇಳಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷ ಅತಿಥಿ ಮಹೋದಯರನ್ನು ಸ್ವಾಗತ ಮತ್ತು ಪರಿಚಯ ಶ್ರೀಮತಿ KS ಪೂಜಾರಿ ಮೇಡಮ್ ಇವರಿಂದ. CLE ಸಂಸ್ಥೆಯ CSS ಪ್ರೌಢಶಾಲೆ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ, ಇದರ ಹೆಸರೇ ಮಿಲನ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸಂಜೀವ್ ಉಮಾ ಹುಲ್ಲೊಳ್ಳಿ ಇವರನ್ನು ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಮುಖ್ಯ ಅತಿಥಿಗಳಿಗೆ ಶ್ರೀ TB ಬಡ್ಚಿ ಸರ್ ಇವರಿಂದ ಪುಷ್ಪಗುಚ್ಛ ಸಮರ್ಪಣೆ. ಶ್ರೀ ಸಂಜೀವ್ ಹುಲ್ಲೊಳ್ಳಿ ಸರ್ ಇವರ ಕಿರು ಪರಿಚಯ. ಶ್ರೀಯುತರು 1/6/1980ರಲ್ಲಿ ರಾಯಬಾಗ್ ತಾಲೂಕಿನ ಮುಗಳಕೋಡದಲ್ಲಿ ಜನಿಸಿದ್ದು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರ್ಣಗೊಳಿಸಿ ಹಾರುಗೇರಿಯಲ್ಲಿ BA ಪದವಿ, CTE ಜಮಖಂಡಿಯಲ್ಲಿ B.Ed ಪದವಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ MA ಪದವಿಯನ್ನು ಪಡೆದಿದ್ದಾರೆ. ಶ್ರೀಯುತರು 2006ರಿಂದ 2010ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿಕುರುಳಿಯಲ್ಲಿ ಶಿಕ್ಷಕರಾಗಿ ಸೇವೆ ಪ್ರಾರಂಭಿಸಿದರು. ಇವರು 2010ರಲ್ಲಿ ತಮ್ಮ KS ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅಕ್ಷರ ದಾಸೋಹ ಯೋಜನೆಯ ಅಧಿಕಾರಿಯಾಗಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಶ್ರೀಯುತರು ನವಲಿಹಾಳ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಮಹಾನ್ ಚೇತನರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದು ಅವರನ್ನು ಮತ್ತೊಮ್ಮೆ ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಗಣ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀ SV ಚೊನ್ನದ್ ಸರ್, ನಿರ್ದೇಶಕರು CLE ಸಂಸ್ಥೆ ಚಿಕ್ಕೋಡಿ ಇವರನ್ನು ಸಮಸ್ತ CSS ಕುಟುಂಬದ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತ ಕೋರುತ್ತೇನೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರು ನಮ್ಮ CLE ಸಂಸ್ಥೆಯ ನಿರ್ದೇಶಕರು ಆದ ಶ್ರೀ SB ಚೊನ್ನದ್ ಸರ್ ಇವರಿಗೆ ಶ್ರೀ MN ಮಲ್ಲೂರ್ ಸರ್ ಇವರಿಂದ ಅಭಿಮಾನದ ಪುಷ್ಪ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ SI ಬಿಸ್ಕಪ್ ಸರ್, ಆಡಳಿತಾಧಿಕಾರಿಗಳು, CLE ಸಂಸ್ಥೆ ಚಿಕ್ಕೋಡಿ ಇವರು ಕಾರ್ಯಕ್ರಮದ ಬಹುಮಾನ ವಿತರಕರಾಗಿ ಆಗಮಿಸಿದ್ದು ಅವರನ್ನು ಕೂಡ ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಶ್ರೀ ST ನಾಯ್ಕ್ ಸರ್ ಇವರಿಂದ ಪುಷ್ಪಗುಚ್ಛ ನಮನಗಳು.
ಧನ್ಯವಾದಗಳು ಸರ್. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಎಸ್ ಕೆ ಕೊಟ್ರೆ ಸರ್ ಇವರನ್ನು ಕೂಡ ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ ಶ್ರೀ TV ಬೂದಿ ಸರ್ ಅವರು ಪುಷ್ಪಗುಚ್ಛ ಸಮರ್ಪಿಸಲು ಕೇಳಿಕೆ. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮಹೇಶಣ್ಣ ಭಾತೆ, ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರ ನಿಯಮಿತ ಕೆ ಚಂದರಗಿ ಇವರನ್ನು ಕೂಡ ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಇವರಿಗೆ DS ಕುಂಬಾರ್ ಸರ್ ಇವರು ಪುಷ್ಪ ನೀಡೋದರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಇದೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ CLE ಸಂಸ್ಥೆಯ ನಿರ್ದೇಶಕರಾದ NS ವಂಟ್ಮುತೆ ಸರ್ ಹಾಗೂ ಶ್ರೀ ಮಲ್ಲಿಕಾರ್ಜುನ್ ಜೈ ಕವಟಗಿಮಠ್ ಸರ್ ನಿರ್ದೇಶಕರು CLE ಸಂಸ್ಥೆ ಇವರನ್ನು ಕೂಡ ನಮ್ಮ ಸಮಸ್ತ CSS ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಇತರ ನಿರ್ದೇಶಕರನ್ನು CLE ಸಂಸ್ಥೆಯ ಅಂಗ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕ ಸ್ವಾಗತ ಕೋರುತ್ತೇನೆ. ಉಪಸ್ಥಿತರಿರುವ CLE ಸಂಸ್ಥೆಯ ನಿರ್ದೇಶಕರಿಗೂ ಅಂಗ ಸಂಸ್ಥೆಗಳ ಮುಖ್ಯಸ್ಥರಿಗೂ ಹಾಗೂ ನಿವೃತ್ತಿ ಗುರುಗಳಿಗೂ ಶ್ರೀ DS ಕುಂಬಾರ್ ಸರ್ ಹಾಗೂ AS ನ್ಯಾಂಗ್ಲಸ್ ಮೇಡಮ್ ಇವರಿಂದ ಪುಷ್ಪಾರ್ಪಣೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೋಷಕ ಬಂಧುಗಳಿಗೂ, ಮುದ್ದು ವಿದ್ಯಾರ್ಥಿಗಳಿಗೂ, ಛಾಯಾಗ್ರಾಹಕರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ, ಆರಕ್ಷಕ ಸಿಬ್ಬಂದಿಯವರಿಗೂ, ಅವರಿವರೆನ್ನದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ ನನ್ನ ಸ್ವಾಗತಪರ ನುಡಿಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಆತ್ಮೀಯವಾಗಿ ಸರ್ವರನ್ನೂ ಸ್ವಾಗತಿಸಿದ ಮೇಡಮ್ ಅವರಿಗೆ ಅಭಿಮಾನದ ಧನ್ಯವಾದಗಳು. ಇನ್ನು ಲಿಂಗೈಕ್ಯ ಶ್ರೀ MK ಅಣ್ಣಾರ ಭಾವಚಿತ್ರ ಪೂಜೆ ಹಾಗೂ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವೇದಿಕೆಯ ಗಣ್ಯರಿಗೆ ವಿನಂತಿ. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅತಿಥಿ ಮಹೋದಯರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಇನ್ನು ವರದಿ ವಾಚನ ನಮ್ಮ ನೆಚ್ಚಿನ ಮುಖ್ಯಾಧ್ಯಾಪಕರಾದ ಶ್ರೀ SK ಕೊಟ್ರೆ ಸರ್ ಇವರಿಂದ. ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಪಾಲಕ ಬಂಧುಗಳಿಗೂ ನಮಸ್ಕರಿಸುತ್ತಾ ನಮ್ಮ CSS ಪ್ರೌಢಶಾಲೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮಾನ್ಯರೇ, ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪರಿಸರದ ಹಿಂದುಳಿದ ವರ್ಗಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಉದ್ದೇಶದಿಂದ ಸನ್ 1962ರಲ್ಲಿ ಚಿಕ್ಕೋಡಿಯ ಹಲವು ಶಿಕ್ಷಣಾಸಕ್ತ ಉತ್ಸಾಹಿಗಳಿಂದ CLE ಸಂಸ್ಥೆಯು ಸ್ಥಾಪನೆಗೊಂಡಿತು. ನಿಡಸೋಸಿಯ ಸಿದ್ಧ ಸಂಸ್ಥಾನ ಮಠದ ಲಿಂಗೈಕ್ಯ ಶ್ರೀ ಮನಿಪ್ರ ಜಗದ್ಗುರು ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದಗಳೊಂದಿಗೆ 1964ರ ಜೂನ್ 1ರಂದು NC ಪ್ರೌಢಶಾಲೆ ಪ್ರಾರಂಭಗೊಂಡಿತು. ನಾಟ್ಯಭೂಷಣ ನಾಡೋಜ ಲಿಂಗೈಕ್ಯ ಶ್ರೀ ಏನಿಗಿ ಬಾಳಪ್ಪನವರ ಹಾಗೂ ಸಂಕೇಶ್ವರ ಮತ್ತು ಚಿಕ್ಕೋಡಿ ಸಕ್ಕರೆ ಕಾರ್ಖಾನೆಗಳ ಆರಂಭಿಕ ಉದಾರ ಧನ ಸಹಾಯದೊಂದಿಗೆ ಕನ್ನಡ ಹಾಗೂ ಉರ್ದು ಮಾಧ್ಯಮ ಬೋಧನೆಯೊಂದಿಗೆ ಈ ಪ್ರೌಢಶಾಲೆಯು ಹಿಂದೂ ಮುಸ್ಲಿಂ ಸಾಮರಸ್ಯದ ಪ್ರತೀಕವಾಗಿ ಚಿಕ್ಕೋಡಿ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಪ್ರಸ್ತುತ ನಮ್ಮ ಶಾಲೆಯು 22 ವಿಭಾಗಗಳನ್ನು ಒಳಗೊಂಡಿದ್ದು 45ಕ್ಕೂ ಹೆಚ್ಚು ಬೋಧಕೇತರ ಸಿಬ್ಬಂದಿಯನ್ನು ಹೊಂದುವುದರೊಂದಿಗೆ ಒಟ್ಟು 1465 ಮಕ್ಕಳ ಪಠಸಂಖ್ಯೆಯನ್ನು ಹೊಂದಿದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರುವ ಸಂಸ್ಥೆಯ ಪ್ರೇರಣಾ ಶಕ್ತಿ ಲಿಂಗೈಕ್ಯ ಶ್ರೀ MK ಕವಟಗಿಮಠ್ ಹಾಗೂ ಮೊದಲಾದವರನ್ನು ಒಳಗೊಂಡು ಹಿಂದಿನ ಹಾಗೂ ಇಂದಿನ ಆಡಳಿತ ಮಂಡಳಿಯ ಎಲ್ಲ ಮಹನೀಯರನ್ನು ನಾವು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸುತ್ತೇವೆ. ನಮ್ಮ ಯುವ ಉತ್ಸಾಹಿ ನಾಯಕರು, ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ಮಹಾಂತೇಶಣ್ಣ M ಕವಟಗಿಮಠ್ ಹಾಗೂ ಕರ್ನಾಟಕ ಸಹಕಾರಿ ಮಹಾಮಂಡಳ ನಿಯಮಿತ ಬೆಂಗಳೂರು ಇದರ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಗದೀಶಣ್ಣ M ಕವಟಗಿಮಠ್ ಇವರ ಕ್ರಿಯಾಶೀಲ ಕಾರ್ಯದರ್ಶಿತ್ವ ಹಾಗೂ ಉತ್ಕಟ ಶಿಕ್ಷಣ ಪ್ರೇಮ ನಮ್ಮ ಸಂಸ್ಥೆಗೆ ಹೊಸ ಚೈತನ್ಯ ತಂದಿದೆ.
2023-24ನೇ ಸಾಲಿನ SSLC ಪರೀಕ್ಷೆಗೆ 449 ವಿದ್ಯಾರ್ಥಿಗಳು ಹಾಜರಾಗಿ 82% ಫಲಿತಾಂಶ ದಾಖಲಿಸಿದ್ದಾರೆ. ಇದರಲ್ಲಿ ಕುಮಾರಿ ಸೀಮಾ ವಟಾರೆ ಇವಳು 625ಕ್ಕೆ 612 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾಳೆ. 40 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 173 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು 86 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯಲ್ಲಿ ದಿನಾಂಕ 28/6/24ರಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಜರುಗಿಸಿ ನಂತರ ವರ್ಷದುದ್ದಕ್ಕೂ ಶಾಲಾ ಶೈಕ್ಷಣಿಕ ಕ್ರಿಯಾ ಯೋಜನೆ ಅನುಸಾರ ಪ್ರತಿ ತಿಂಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳ ಸೂಕ್ತ ಪ್ರತಿಭೆಗೆ ವೇದಿಕೆ ಕಲ್ಪಿಸಿಕೊಡಲಾಗಿದೆ. ನಮ್ಮ ಶಾಲೆಯಲ್ಲಿ NCCಯ 216 JD ಟ್ರೂಪ್ ಬಾಲಕರಿಗಾಗಿ ಮತ್ತು 38 JW ಬಾಲಕಿಯರಿಗಾಗಿ ಶ್ರೀಮತಿ BB ಕುರುಬೇಟ್ ಮತ್ತು ಶ್ರೀ PM ನಿರ್ಮಳೆ ಶಿಕ್ಷಕರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿವೆ. ಅಕ್ಟೋಬರ್ ತಿಂಗಳಿನಲ್ಲಿ 28 ವಿದ್ಯಾರ್ಥಿಗಳು ಮತ್ತು 26 ವಿದ್ಯಾರ್ಥಿನಿಯರು ಬೆಳಗಾವಿಯ ಜಾಧವ್ ನಗರದಲ್ಲಿನ 26 ಕರ್ನಾಟಕ ಬಟಾಲಿಯನ್ನಲ್ಲಿ 10 ದಿನಗಳ ವಾರ್ಷಿಕ ತರಬೇತಿ ಶಿಬಿರವನ್ನು ಯಶಸ್ವಿಯಾಗಿ ಪೂರೈಸಿದರು. ಆಗಸ್ಟ್ ತಿಂಗಳಿನಲ್ಲಿ 26 ಕರ್ನಾಟಕ ಬಟಾಲಿಯನ್ನ ಕರ್ನಲ್ ಶ್ರೀ ಸುನಿಲ್ ಢಾಗರ್ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ 2 ಟ್ರೂಪ್ಗಳ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರೆಂದು ತಿಳಿಸಲು ಸಂತೋಷವೆನಿಸುತ್ತದೆ. 2024-25ನೇ ಸಾಲಿನ ಕ್ರೀಡಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕುಸ್ತಿ, ಕರಾಟೆ, ಜುಡೋ ಹಾಗೂ ಚದುರಂಗ ಆಟದ ಸ್ಪರ್ಧೆಗಳಲ್ಲಿ 26ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಅದರಲ್ಲಿ 9 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಶ್ಲಾಘನೀಯ. ರಾಮನಗರ ಜಿಲ್ಲೆಯಲ್ಲಿ ನಡೆದ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸಮೃದ್ಧಿ ಭಜಂತ್ರಿ ದ್ವಿತೀಯ ಸ್ಥಾನ ಪಡೆಯುವುದರ ಮೂಲಕ ಬೆಳ್ಳಿ ಪದಕ ಪಡೆದುಕೊಂಡಿದ್ದಾಳೆ. ಜೊತೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಜೂಡೋ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿ ಕಂಚಿನ ಪದಕ ಪಡೆದಿರುವುದು ನಮ್ಮ ಶಾಲೆಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಅನೇಕ ದಶಕಗಳುದ್ದಕ್ಕೂ ನಮ್ಮ ಈ ಪ್ರೌಢಶಾಲೆಯು ಸಾಧಿಸಿದ ಸಾಧನೆಗೆ ಈ ವರ್ಷವೂ ಹೊಸ ಹಿರಿಮೆಯ ಗರಿಗಳನ್ನು ಜೋಡಿಸುವಲ್ಲಿ ನಮ್ಮ CLE ಸಂಸ್ಥೆಯ ಆಡಳಿತ ಮಂಡಳಿಯವರ ಪ್ರೋತ್ಸಾಹ ಮತ್ತು ಸಮಯೋಚಿತ ಸಲಹೆ ಸೂಚನೆಗಳು ಹಾಗೂ ಕ್ರಿಯಾಶೀಲ ಸಿಬ್ಬಂದಿ ವೃಂದದವರ ಸತತ ಪರಿಶ್ರಮವೇ ಕಾರಣ. ಇದೇ ರೀತಿಯ ಸಹಾಯ, ಸಹಕಾರ, ಸಲಹೆ ಸೂಚನೆಗಳು, ಮಾರ್ಗದರ್ಶನ ಇನ್ನು ಮುಂದೆಯೂ ದೊರೆತು ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಯತ್ತ ಮುನ್ನಡೆಯಬೇಕೆಂಬುದು ನಮ್ಮ ಆಶಯವಾಗಿದೆ. ಇವೆಲ್ಲದರ ಜೊತೆಗೆ ನಮ್ಮ ಶಾಲೆಯ ಶೈಕ್ಷಣಿಕ ಪ್ರಗತಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಚಿಕ್ಕೋಡಿಯ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚಿಕ್ಕೋಡಿ ಇವರುಗಳ ಸಲಹೆ ಸೂಚನೆಗಳು ನಮಗೆ ಬಹು ಅಮೂಲ್ಯವಾಗಿವೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ನಮ್ಮ ಸಂಸ್ಥೆ ಹಾಗೂ ಶಾಲಾ ಶಿಕ್ಷಕ ವೃಂದದ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ವರದಿ ವಾಚನಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ CSS ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ: ತಾವು ಶಾಂತಿಯನ್ನು ಕಾಪಾಡಿಕೊಳ್ಬೇಕು. ಹಾಗೆ ಹೊರಗಡೆಯಿಂದ ಬರ್ತಕ್ಕಂಥ ಪಾಲಕರಿಗೆ ತಾವು ಆಸನ ವ್ಯವಸ್ಥೆಯನ್ನು ಬಿಟ್ಟುಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾನೆ. CSS ಸ್ಟೂಡೆಂಟ್ಸ್, ಹೊರಗಡೆಯಿಂದ ಬರುವ ಪಾಲಕರಿಗೆ ತಾವು ಆಸನ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು, ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ ಎಂಬ ತತ್ವ ತಿಳಿಸಿದ ಹಲವಾರು ಮಹಾನ್ ಸಾಧಕರ ನೆನಪನ್ನು ಮೋಜಿನ ವೇಷದ ಮೂಲಕ ತೋರಿಸಲು ಬರುತ್ತಿದ್ದಾರೆ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮದ ನಿರ್ಣಾಯಕರಾಗಿ ಶ್ರೀ ಡಾಕ್ಟರ್ SB ಉಕ್ಲಿ ಸರ್, ಶ್ರೀಮತಿ ಸ್ಮಿತಾ ಸಿಂಧೆ ಮೇಡಮ್ ಹಾಗೂ ಶ್ರೀ PA ಚೆನ್ನವರ್ ಸರ್ ರವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಥಮದರಲ್ಲಿ ನಿಮ್ಮೆಲ್ಲರ ಭವಿಷ್ಯವನ್ನು ನುಡಿಯಲು ಬುಡುಬುಡಿಕೆ ಅವತಾರದಲ್ಲಿ ಬರುತ್ತಿದ್ದಾರೆ 8B ವರ್ಗದ ರೇಖಾ ಖಂಡ್ಗಾವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರೇಖಾ ಕಲ್ಲಪ್ಪ ಖಂಡ್ಗಾವೆ. ನಾನು 8B ವರ್ಗದಲ್ಲಿ ಓದುತ್ತಿದ್ದೇನೆ. ನಾನು ಬುಡುಬುಡುಕಿ ಪಾತ್ರವನ್ನು ಮಾಡಿ ತೋರಿಸುತ್ತಿದ್ದೇನೆ. ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ, ಮಗಳು ಮದ್ವಿ ಚಿಂತೆ ಐತೇನ್ರಿ ಸ್ವಾಮಿ, ಮಗಳು ಮದ್ವಿ ಚಿಂತೆ ಐತೇನ್ರಿ. ಚಿಂತಿ ಮಾಡಬೇಡ್ರಿ ಸ್ವಾಮಿ, ಚಿಂತಿ ಮಾಡಬೇಡ್ರಿ. ಉತ್ತರ ದಿಕ್ಕಿನಿಂದೊಂದು ಹುಡುಗ ಬರ್ತೈತಿ, ಮಗಳ ಮದ್ವಿ ಚಲೋ ತಂಗಿ ಆಗ್ತೈತಿ ಸ್ವಾಮಿ, ಮಗಳ ಮದ್ವಿ ಚಲೋ ತಂಗಿ ಆಗ್ತೈತಿ. ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ. ಲಕ್ಷ್ಮಿ ವಿಚಾರ ಐತೇನ್ರಿ ಸ್ವಾಮಿ, ಲಕ್ಷ್ಮಿ ವಿಚಾರ ಐತಿ. ಹಣ ಬರ್ತದ,
ಹಣ ಹೋಗ್ತದ. ಚಿಂತೆ ಮಾಡಬೇಡ್ರಿ ಸ್ವಾಮಿ, ಚಿಂತೆ ಮಾಡಬೇಡ್ರಿ. ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ. ಇನ್ನೊಂದು ವಿಚಾರ ಸ್ವಾಮಿ, ಇನ್ನೊಂದು ವಿಚಾರ. CSS ಪ್ರೌಢಶಾಲೆ ಓದಾಕತ್ತಾವಲ್ಲ 10ನೇ ವರ್ಗದ ಹುಡುಗೋರ, ಅವೆಲ್ಲ ಚಲೋ ತಂಗೆ ಪಾಸ್ ಆಗ್ತಾವ ಸ್ವಾಮಿ, ಚಲೋ ತಂಗೆ ಪಾಸ್ ಆಗ್ತಾವ. ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ. ಅಂಜಬೇಡ್ರಿ ಹುಡುಗ್ಯಾರ, ಅಂಜಬೇಡ್ರಿ. ಹುಡುಗರು ಅಟ್ಟ ಅಲ್ಲ, ಹುಡುಗ್ಯಾರು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರ ಸ್ವಾಮಿ, ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರ. ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ, ಹಾಲಕ್ಕಿ ನುಡ್ತೈತೆ ಸ್ವಾಮಿ, ಹಾಲಕ್ಕಿ ನುಡ್ತೈತೆ. ಧನ್ಯವಾದಗಳು. ಧನ್ಯವಾದಗಳು. ಬಾಹ್ಯಾಕಾಶದಲ್ಲಿರುವ ಪ್ರಕೃತಿಯ ಅಧ್ಯಯನ ಮಾಡುವ ಗಗನಯಾನ ಪಾತ್ರದಲ್ಲಿ ಆಗಮಿಸುತ್ತಿದ್ದಾರೆ ನಮ್ಮ 8C ವರ್ಗದ ಓಂಕಾರ್ ಮಾಲ್ಗಾರ್. सरकशी का परचम लहरा दो, गर्दिश में फिर अपनी सरजमी का परचम लहरा दो, लहरा दो, लहरा दो, सरकशी का परचम लहरा दो. Hello everyone, do you know who I am? I am an astronaut. I am a space sailor. I explore the beautiful planets, stars in a space. I wear space suit which supplies oxygen. Yuri Gagarin was first astronaut of the world. Rakesh Sharma was first Indian astronaut. I am an astronaut. My life is full risk and challenging, but I like to do my job in advancement of science. Thank you. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಜೂನ್ 15ರಿಂದ ಸಿಕ್ಕಿ ಹಾಕಿಕೊಂಡಿರುವ ಭಾರತೀಯ ಸಂಜಾತೆ ಸುನಿತಾ ವಿಲಿಯಮ್ಸ್ ಹಾಗೂ ಆಕೆಯ ಸಂಗಡಿಗ ವಿಲ್ಮೋರ್ ಇವರುಗಳು ಸುರಕ್ಷಿತವಾಗಿ ಭೂಮಿಯನ್ನು ತಲುಪಲು ಎಂದು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದಗಳು. ಸಂಸ್ಕೃತಿಯನ್ನು ಬಿಂಬಿಸುವ ಕಟಪುತಲಿ ಅವತಾರದಲ್ಲಿ ಬರುತ್ತಿದ್ದಾರೆ ನಮ್ಮ 8A ವರ್ಗದ ತೇಜಸ್ವಿನಿ ಸನದಿ. की बौछार तू है नार नखरेदार मतवाली रे, आज मीठी लगे है तेरी गाली रे. ಎಲ್ಲರಿಗೂ ಶುಭ ಸಂಧೆ. ನನ್ನ ಹೆಸರು ಸಾಕ್ಷಿ ಡಬ್ಗೋಳ್. ನಾನು 9th B ವರ್ಗದಲ್ಲಿ ಓದುತ್ತಿದ್ದೇನೆ. ನಾನು ಹಿರಣ್ಯಕಶ್ಯಪನ ಪಾತ್ರವನ್ನು ಮಾಡುತ್ತಿದ್ದೇನೆ. ನಾನಾರು? ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟವಾಸವನ್ನು ಸುಟ್ಟು ಆದಿತ್ಯನ ಅಟ್ಟವಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ರಸಾತಳ ಮಹಾತಳ ತಳಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಳಿ ಇಟ್ಟರೆ ನಡುಗುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಈ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿವಿಲ್ಲವೆಂದರೆ ಛೀ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತ ದುರ್ವಿಧಿ. ನಾನೇ ಸರ್ವಶಕ್ತ ಎಂದುಕೊಂಡರೆ ಅದಾವ ಶಕ್ತಿ ನನ್ನ ಪುತ್ರವನ್ನು ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖವನ್ನು ಭಂಗೆ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಏನೇನೇನೇನೋ ಹರಿ, ಕಪಟಿ, ವಂಚಕ, ನನ್ನ ಮಗನ ಹೃದಯ ಅಂತರಾಳದಲ್ಲಿ ಹೊಕ್ಕು ಅವನ ತಲೆ ಕೆಡಿಸಿ
ಮನಭನ್ನತೆ ಆಡಿಸುತ್ತಿರುವೆಯಾ? ನಿನಗೆ ಭವಿಷ್ಯವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ನನ್ನ ಎದುರಿಗೆ ನಿಲ್ಲು. ನಿನ್ನ ಹೃದಯವನ್ನು ಬೈದು ನನ್ನ ಕೊಳ್ಳಿಗೆ ಮಾಲೆ ಹಾಕಿಕೊಳ್ಳದಿದ್ದರೆ ಹೇ ಹೇ. ವಾಮನ ಅವತಾರ ರೂಪದಲ್ಲಿ ಬರುತ್ತಿದ್ದಾನೆ ನಮ್ಮ 8th E ವರ್ಗದ ಸಂಕೇತ್ ದಾಮಣ್ಣವರ್. ನನ್ನ ಹೆಸರು ಸಂಕೇತ್ ಮಾರುತಿ ದಾಮಣ್ಣವರ್. ನಾನು 8th E ದಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವಂಥ ಪಾತ್ರ ವಾಮನ ಪಾತ್ರ. ಆದಿತ್ಯ ದೇವಿ ಪ್ರಾಯೋರಥವ ಮಾಡಿದಳಕೆ, ಪತಿಯ ಆಜ್ಞೆ ಕೇಳಿಕೊಂಡು ಪೃಥ್ವಿನೆಲ್ಲ ಆಕರಿಸುವ ಸ್ವಾಮಿ ಸತನಾಗಿ ಅಲ್ಲೇ ಜನಿಸಿದನು. ಜಾತಕರ್ಮ ಮಾಡಿ ಮದವಿಟ್ಟು ಮದದಿಂದ ಪುಣ್ಯವಚನ ಮಾಡಿದಳಕೆ, ಕೋಟಿ ಗೋದಾನುವನ್ನು ಕೊಟ್ಟು ಶ್ರೀಕೃಷ್ಣ ಗ್ರಪಿತವೆಂದ. ದಶರಾತ್ರಿ ಕಳೆಯಲು ಅಸುರ ಸಂಹಾರಕ್ಕಾಗಿ ಶಶಿ ಮುಖ್ಯರೆಲ್ಲ ನೆರೆದು ಏಸೊಂದು ಚಿನ್ನದ ತೊಟ್ಟಿಲ ತೂಗುತ್ತ ಇಟ್ಟರು ಹೆಸರು ವಾಮನಂತ, ಇಟ್ಟರು ಹೆಸರು ವಾಮನಂತ. ನಾನು ಮಹಾರಾಜ ಅಸುರಬಲಿಯನ್ನು ಭೇಟಿಯಾಗಬೇಕು. ನಾನು ಬಟುಕ ಬ್ರಾಹ್ಮಣ ಮಹಾರಾಜರ ಹತ್ತಿರ ಬೇಡಲು ಬಂದಿದ್ದೇನೆ. ಮಹಾರಾಜ ಅಸುರಬಲಿ, ನೀವು ನನಗೆ ನೀಡಬೇಕೆಂದರೆ ಮೊದಲು ವಚನ ಸಂಕಲ್ಪವನ್ನು ಮಾಡಬೇಕು. ರಾಜ ಅಸುರಬಲಿ, ನಿಮ್ಮ ಶಾಲೆಗಾಗಿ ಕೆಲವು 3 ಹೆಜ್ಜೆಡಲು ಜಾಗವನ್ನು ನೀಡುವಿರಾ? ನಿಮ್ಮ 9 ಗ್ರಹಗಳು ನನಗೇನು ಬೇಡ, ಬರೇ 3 ಹೆಜ್ಜೆಡಲು ಜಾಗವನ್ನು ನೀಡಬೇಕು. ಇದೇನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಮತ್ತೊಮ್ಮೆ ನೀವು ನನಗೆ ವಚನ ಸಂಕಲ್ಪವನ್ನು ಮಾಡಬೇಕು. ರಾಜ ಅಸುರಬಲಿ, ನಿನಗೆ ನೀನೇ ದಾನೇಶ್ವರ ಎಂಬ ಬಿರುದನ್ನು ಇಟ್ಟುಕೊಂಡಿಯಲ್ಲ, ಬರೀ ನನಗೆ 3 ಹೆಜ್ಜೆಡಲು ಜಾಗವನ್ನು ನೀಡಿರುವೆ. ಹಾಗಾದರೆ ಈಗೋ ನನ್ನ ಮೊದಲನೇ ಹೆಜ್ಜೆ ಭೂಲೋಕ ಮೇಲೆ ಇಟ್ಟೆ, ಭೂಲೋಕವೆಲ್ಲ ನಂದು. ಈಗೋ ನನ್ನ 2ನೇ ಹೆಜ್ಜೆ ದೇವಲೋಕ ಮೇಲಿಟ್ಟೆ, ದೇವಲೋಕ ನಂದು. ರಾಜ ಅಸುರಬಲಿ, ನನ್ನ 3ನೇ ಹೆಜ್ಜೆಯನ್ನು ನಾನು ಎಲ್ಲಿಡಲಿ? ಧನ್ಯವಾದಗಳು. ನಮಸ್ಕಾರಗಳನ್ನು ಹೇಳ್ತಾ, CLE ಸಂಸ್ಥೆಯ CSS ಪ್ರೌಢಶಾಲೆ ಚಿಕ್ಕೋಡಿ ಸನ್ 2024-25ನೇ ಸಾಲಿನ ವಿಶೇಷ ಬಹುಮಾನಗಳನ್ನು ಘೋಷಿಸಲು ಸಂತೋಷವೆನಿಸುತ್ತದೆ. ನಮ್ಮ CLE ಸಂಸ್ಥೆಯ ಮಾಜಿ ಕಾರ್ಯಾಧ್ಯಕ್ಷರಾದ ದಿವಂಗತ ಶ್ರೀ ಶಿವಮೂರ್ತಿ ಚೆನ್ನಪ್ಪ ಚೆನ್ನವರ್ ಸ್ಮರಣಾರ್ಥವಾಗಿ ಅವರ ಸುಪುತ್ರರೂ ಹಾಗೂ CLE ಸಂಸ್ಥೆಯ ಕಾರ್ಯಾಧ್ಯಕ್ಷರೂ ಆದ ಶ್ರೀ ಶ್ರೀಕಾಂತಣ್ಣ ಶಿವಮೂರ್ತಿ ಚೆನ್ನವರ್ ಇವರು 2024-2025ನೇ ಸಾಲಿಗೆ ವಾರ್ಷಿಕ ಕ್ರೀಡಾಕೂಟದಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ಶೀಲ್ಡ್ಗಳನ್ನು ಕೊಡಮಾಡಿದ್ದಾರೆ. ಈ ವರ್ಷದ ವಿದ್ಯಾರ್ಥಿಗಳ ವಿಭಾಗದಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯು ಗ್ರೀನ್ ಹೌಸಿಗೆ ಸೇರಿದ 10ನೇ E ವರ್ಗದ ವಿದ್ಯಾರ್ಥಿ ಕುಮಾರ್ ಬಾಳಪ್ಪ ಎಸ್ ಜಿಡ್ಡಿಮಣಿ ಈತನ ಪಾಲಾಗಿದೆ. ಈ ವಿದ್ಯಾರ್ಥಿ ಶೀಲ್ಡ್ ಮತ್ತು ಪ್ರಶಸ್ತಿ ಪತ್ರವನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಮಾನ್ ಸಂಜೀವ್ ಎಂ ಹುಲ್ಲೋಳಿ ಸರ್ ಇವರಿಂದ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಾಳಪ್ಪ ಜಿಡ್ಡಿಮಣಿ. ಥ್ಯಾಂಕ್ ಯು ಸರ್. ಈ ವರ್ಷದ ವಿದ್ಯಾರ್ಥಿನಿಯರ ವಿಭಾಗದಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಯು ಬ್ಲೂ ಹೌಸ್ಗೆ ಸೇರಿದ 10ನೇ B ವರ್ಗದ ವಿದ್ಯಾರ್ಥಿನಿ ಕುಮಾರಿ ಸಮೃದ್ಧಿ ಎಸ್ ಭಜಂತ್ರಿ ಇವಳು ಪಡೆದುಕೊಂಡಿದ್ದಾಳೆ. ಈ ವಿದ್ಯಾರ್ಥಿನಿಗೆ ಶೀಲ್ಡ್ ಮತ್ತು ಪ್ರಶಸ್ತಿ ಪತ್ರವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮಾನ್ ಶಿವಾನಂದಣ್ಣ ಬಿ ಚೊನ್ನದ್ ಇವರು ಕೊಡಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ಯು ಸರ್. ಸನ್ 2023 ಮತ್ತು 24ನೇ ಸಾಲಿಗೆ SSLC ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಈಗ ವಿಶೇಷ ಬಹುಮಾನಗಳು. 2023-24ನೇ ಸಾಲಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಶ್ರೀ ರೇಣುಕಾ ಮೋಟಾರ್ಸ್ ಚಿಕ್ಕೋಡಿ ಇವರು 2001 ರೂಪಾಯಿ ನಗದು ಬಹುಮಾನವನ್ನು ನೀಡಿರುವರು. ಈ ಮಹನೀಯರು ನೀಡಿರುವ ಬಹುಮಾನವನ್ನು ಸನ್ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಶೇಕಡಾ 97.76% ಅಂಕಗಳನ್ನು ಗಳಿಸುವುದರೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಕುಮಾರಿ ಸೀಮಾ ಎಸ್ ವಟಾರೆ ಈತಳು ತನ್ನ ಪಾಲಕರೊಂದಿಗೆ ವೇದಿಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ CLE ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಮಾನ್ SI ಬಿಸ್ಕೋಪ್ ಇವರಿಂದ ನಗದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸರ್. 2023-24ನೇ ಸಾಲಿನ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ ನಗರದ ಗಣ್ಯ ವರ್ತಕರಾದ ಕೈಲಾಸವಾಸಿ ಶ್ರೀಮತಿ ಅನ್ನಪೂರ್ಣೇಶ್ವರಿ ಶಂಕರಪ್ಪ ಕೌಲಾಪುರೆ ಇವರು 1501 ರೂಪಾಯಿ ನಗದು ಬಹುಮಾನವನ್ನು ನೀಡಿರುವರು. ಈ ಮಹನೀಯರು ನೀಡಿರುವ ಬಹುಮಾನವನ್ನು 2023 ಮತ್ತು 24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಶೇಕಡಾ 95.68% ಅಂಕಗಳನ್ನು ಪಡೆಯುವ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಕುಮಾರಿ ಮೌಲಿ ವಿ ಔಂದ್ಕರ್ ಈತಳು ಪಡೆದುಕೊಂಡಿದ್ದಾಳೆ. ಈ ವಿದ್ಯಾರ್ಥಿನಿಯು ತನ್ನ ಪಾಲಕರೊಂದಿಗೆ ವೇದಿಕೆಗೆ ಆಗಮಿಸಿ CLE ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಮಾನ್ SI ಬಿಸ್ಕೋಪ್ ಇವರಿಂದ ನಗದು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ್, ಸನ್ 2023-24ನೇ ಸಾಲಿಗೆ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಚಿಕ್ಕೋಡಿ ನಗರದ ಪ್ರತಿಷ್ಠಿತ CLE ಸಂಸ್ಥೆಯ CSS ಪ್ರೌಢಶಾಲೆಯು 1001 ರೂಪಾಯಿ ನಗದು ಬಹುಮಾನವನ್ನು ನೀಡಿರುವುದು. ನಮ್ಮ ಈ ಹೆಮ್ಮೆಯ ಶಾಲೆ ನೀಡಿರುವ ಈ ನಗದು ಬಹುಮಾನವನ್ನು 2023-24ನೇ ಸಾಲಿಗೆ SSLC ಪರೀಕ್ಷೆಯಲ್ಲಿ ಶೇಕಡಾ 95.36% ಅಂಕಗಳನ್ನು ಪಡೆಯುವ ಮೂಲಕ ತೃತೀಯ ಸ್ಥಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಸಾರಿಕಾ ಬಿ ಪಾಟೀಲ್ ಪಡೆದುಕೊಂಡಿದ್ದಾಳೆ. ಈ ವಿದ್ಯಾರ್ಥಿನಿಯು ತನ್ನ ಪಾಲಕರೊಂದಿಗೆ ವೇದಿಕೆಗೆ ಆಗಮಿಸಿ CLE ಸಂಸ್ಥೆಯ ಆಡಳಿತಾಧಿಕಾರಿಗಳಾದಂಥ ಶ್ರೀಮಾನ್ SI ಬಿಸ್ಕೋಪ್ ಇವರಿಂದ ಬಹುಮಾನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ 2024-25ನೇ ಸಾಲಿನ CSS ಪ್ರೌಢಶಾಲೆಯ ಆದರ್ಶ ವಿದ್ಯಾರ್ಥಿನಿಯರು ಕನ್ನಡ ವಿಭಾಗದಿಂದ CSS ಪ್ರೌಢಶಾಲೆಯ 2024-25ನೇ ಸಾಲಿಗೆ ಆದರ್ಶ ವಿದ್ಯಾರ್ಥಿಯಾಗಿ 10ನೇ D ವರ್ಗದ ವಿದ್ಯಾರ್ಥಿ ಕುಮಾರ್ ವೇದಾಂತ್ ಎಲ್ ಚಂದ್ರಕೋಡಿ ಆಯ್ಕೆಯಾಗಿದ್ದಾನೆ. ಈ ಸಂಬಂಧ ನಮ್ಮ ಶಾಲೆಯಿಂದ ಪ್ರಮಾಣಪತ್ರ ಮತ್ತು ಸ್ಮರಣಿಕೆಯನ್ನು ಕೊಡಮಾಡಲಾಗುತ್ತಿದ್ದು ಆದರ್ಶ ವಿದ್ಯಾರ್ಥಿಯಾದ ವೇದಾಂತ್ ಎಲ್ ಚಂದ್ರಕೋಡಿ ಈತನು ತನ್ನ ಪಾಲಕರೊಂದಿಗೆ ವೇದಿಕೆಗೆ ಆಗಮಿಸಿ ವೇದಿಕೆಯ ಮುಖ್ಯ ಅತಿಥಿಗಳಿಂದ ಸ್ಮರಣಿಕೆ ಮತ್ತು ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಆ ವಿದ್ಯಾರ್ಥಿಗೆ ಜೋರಾದ ಚಪ್ಪಾಳೆ. CSS ಪ್ರೌಢಶಾಲೆ 2024-25ನೇ ಸಾಲಿಗೆ ಆದರ್ಶ ವಿದ್ಯಾರ್ಥಿನಿಯಾಗಿ 10ನೇ B ವರ್ಗದ ವಿದ್ಯಾರ್ಥಿನಿ ಕುಮಾರಿ ವೈಷ್ಣವಿ ಎಂ ನಾವಿ ಈತಳು ಆಯ್ಕೆಯಾಗಿದ್ದಾಳೆ. ಈ ಸಂಬಂಧ ನಮ್ಮ ಶಾಲಾ ಪ್ರಮಾಣಪತ್ರ ಮತ್ತು ಸ್ಮರಣಿಕೆಯನ್ನು ಕೊಡಮಾಡಲಾಗುತ್ತಿದ್ದು ಆದರ್ಶ ವಿದ್ಯಾರ್ಥಿನಿಯಾಗಿ ಆಯ್ಕೆಯಾದ ಕುಮಾರಿ ವೈಷ್ಣವಿ ಎಂ ನಾವಿ
ತನ್ನ ಪಾಲಕರೊಂದಿಗೆ ವೇದಿಕೆಗೆ ಆಗಮಿಸಿ ವೇದಿಕೆಯ ಅಧ್ಯಕ್ಷರಿಂದ ಪ್ರಶಸ್ತಿ ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸರ್. ಉರ್ದು ವಿಭಾಗದಿಂದ ಕುಮಾರಿ ಸೀಪಾ ಎ ಗೌಂಡಿ ಈತಳು ಆದರ್ಶ ಆಯ್ಕೆ ಆಯ್ಕೆಯಾಗಿದ್ದಾಳೆ. ಈ ವಿದ್ಯಾರ್ಥಿನಿಗೂ ಸಹ ಶಾಲಾ ಪ್ರಮಾಣಪತ್ರ ಮತ್ತು ಸ್ಮರಣಿಕೆಯನ್ನು ಕೊಡಮಾಡಲಾಗುತ್ತಿದ್ದು ಮತ್ತು ಈ ವಿಶೇಷ ಬಹುಮಾನವನ್ನು ಆದರ್ಶ ವಿದ್ಯಾರ್ಥಿನಿಯಾದ ಕುಮಾರಿ ಸೀಪಾ ಎ ಗೌಂಡಿ ತನ್ನ ಪಾಲಕರೊಂದಿಗೆ ವೇದಿಕೆಗೆ ಆಗಮಿಸಿ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಿಂದ ಪ್ರಶಸ್ತಿ ಸ್ವೀಕರಿಸಬೇಕೆಂದು ವಿನಂತಿಸುತ್ತೇನೆ. ಥ್ಯಾಂಕ್ ಯು ಸರ್. ಇದೀಗ ವೇದಿಕೆಯ ಮೇಲೆ ನಡೆದಂಥ ಛದ್ಮವೇಷೆಯ ಸ್ಪರ್ಧೆಯ ಫಲಿತಾಂಶವೂ ಕೂಡ ಹೊರಬಂದಿದ್ದು, ಈ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಂಥ ಸಂಕೇತ್ ಮಾರುತಿ ದಾಮಣ್ಣವರು ವಾಮನ ಪಾತ್ರವನ್ನು ಅತ್ಯಂತ ಉತ್ತಮವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾನೆ. ಈತ ವೇದಿಕೆಗೆ ಬಂದು ಆ ಬಹುಮಾನವನ್ನು ಗಣ್ಯದ ಪ್ರಮಾಣಪತ್ರವನ್ನು ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ನಮ್ಮೆಲ್ಲರ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮಾನ್ ಕೊಟ್ರೆಯವರಿಂದ ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಂಥ ಓಂಕಾರ ಮಹಾಂತೇಶ್ ಮಾಲ್ಗಾರ್ ಈತ ವೇದಿಕೆಗೆ ಬಂದು ನಮ್ಮ ಮುಖ್ಯೋಪಾಧ್ಯಾಯರಿಂದ ಪ್ರಶಸ್ತಿ ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದ್ವಿತೀಯ ಸ್ಥಾನ. ಜೋರಾದ ಚಪ್ಪಾಳೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ಸಾಕ್ಷಿ ರಾಜು ಡಬ್ಗೋಳ್ ಈತಳು ಹಿರಣ್ಯಕಶ್ಯಪ ಪಾತ್ರವನ್ನು ಅತ್ಯಂತ ಉತ್ತಮವಾಗಿ ಮನಮುಟ್ಟುವಂತೆ ಪ್ರದರ್ಶನ ಮಾಡಿದಳು. ಇವಳು ವೇದಿಕೆಗೆ ಆಗಮಿಸಿ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರಿಂದ ಪ್ರಮಾಣಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈವರೆಗೆ ವಿಶೇಷ ಬಹುಮಾನಗಳನ್ನು ಸ್ವೀಕರಿಸಿದ ನಮ್ಮ ಶಾಲೆಯ ಎಲ್ಲ ಯಶಸ್ವಿ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನಗಳನ್ನು ಕೊಡಮಾಡಿದ ವೇದಿಕೆಯ ಸರ್ವ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ಟಿ.ಪಿ. ಸರ್ ಅವರಿಗೂ ಹಾಗೂ ಬಹುಮಾನ ವಿತರಿಸಿದ ಗಣ್ಯರಿಗೂ ಹೃದಯಪೂರ್ವಕ ವಂದನೆಗಳು. ಈಗ ಆದರ್ಶ ವಿದ್ಯಾರ್ಥಿಯ ಪಾಲಕರಾದ ಶ್ರೀಮತಿ ಶಿವಲೀಲಾ ಚಂದ್ರಕೋಡಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ಕೇಳಿಕೆ. ಸಿಎಸ್ಎಸ್ ಪ್ರೌಢಶಾಲೆಯು ಚಿಕ್ಕೋಡಿ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿದೆ. ಇಂತಹ ಒಂದು ಹೆಸರಾಂತ ಪ್ರೌಢಶಾಲೆಯಲ್ಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಮಕ್ಕಳು ಮುಂದೆ ಒಳ್ಳೆಯ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳಿಗೆ ಹೋಗಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕರಾಗಿ ಈ ಶಾಲೆಗೆ ಹಾಗೂ ತಮ್ಮ ತಂದೆ ತಾಯಿಯರಿಗೆ ಒಳ್ಳೆಯ ಹೆಸರನ್ನು ತರಬೇಕು. ಕುಸ್ತಿ, ಚದುರಂಗ ಮತ್ತು ಕರಾಟೆಯಂತಹ ಆಟಗಳಲ್ಲಿ ಸಾಧನೆಗೈದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಕನ್ನಡ
ವಿಷಯದಲ್ಲಿ 4 ಜನ ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಗಳಿಸಿರುತ್ತಾರೆ. ಹಿಂದಿ ವಿಷಯದಲ್ಲಿ 3 ಜನ ವಿದ್ಯಾರ್ಥಿಗಳು, ಗಣಿತ ವಿಷಯದಲ್ಲಿ 1 ಹಾಗೂ ಉರ್ದು ವಿಷಯದಲ್ಲಿ 5 ಜನ ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಲು ನಮ್ಮ ಶಿಕ್ಷಕರು ಮಾರ್ಗದರ್ಶನ ಮಾಡಿರುತ್ತಾರೆ. ಅವರಿಗೆ ಆತ್ಮೀಯ ಅಭಿಮಾನದ ಸತ್ಕಾರ. ಇವತ್ತು ಈ CLE ಸಂಸ್ಥೆಯ ಪ್ರೌಢಶಾಲೆಯ ವಾರ್ಷಿಕ ಮಿಲನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಚೊನ್ನತ್ ಸರ್ ಅವರೇ ಹಾಗೂ ಯಾವತ್ತು ಸುಮಾರು 2008ರಿಂದ ನಮಗೆ ಬಿಸ್ಕೋಪ್ ಸರ್ ಪರಿಚಯ. ಭಾಳಷ್ಟು ಯುವಕರು ಆಡಳಿತ ಅಧಿಕಾರಿಗಳಾದಂಥ ಶ್ರೀಯುತ ಸಾಗರ್ ಬಿಸ್ಕೋಪ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ವೇದಿಕೆಯ ಮುಂದುಗಡೆ ಕುಳಿತಂಥ ಈ ಸಂಸ್ಥೆಯ ನಿರ್ದೇಶಕರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಪಾಲಕ ಬಂಧುಗಳೇ ಹಾಗೂ ಮಾಧ್ಯಮದ ಸ್ನೇಹಿತರೇ, ಮುದ್ದು ವಿದ್ಯಾರ್ಥಿನಿಯರೇ, ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನೀವು ಎದಕ್ಕೆ ವೇಟ್ ಮಾಡತ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ. ನಾ ಭಾಳ ಹೊತ್ತು ಮಾತಾಡೋಂಗಿಲ್ಲ, ಒನ್ಲಿ 5ರಿಂದ 10 ನಿಮಿಷ ಅಷ್ಟೇ ಮಾತಾಡ್ತಾನು. ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷನಾಗ ಕಾರ್ಯಕ್ರಮ ಮುಗಿದೈತಿ. ನಾನಿಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡುವುದಕ್ಕಿಂತ ಪಾಲಕರು ಭಾಳ ಮಂದಿ ಬಂದಿರೋದರಿಂದ ಅವ್ರನ್ನ ಉದ್ದೇಶಿಸಿ ಮಾತಾಡ್ಬೇಕಂಥೇಳಿ ನನ್ನ ವಿಚಾರ. ಒಂದು ಗಾದೆ ಮಾತು ಬರ್ತೈತಿ, ಮನೆ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ನಿಮಗೆಲ್ಲ ಗೊತ್ತಿರ್ಬೋದು, ವಿದ್ಯಾರ್ಥಿಗಳು ನಮ್ಮ ಹತ್ರ 8 ಗಂಟೆ ಇರ್ತಾರೋ, ಇನ್ನು ಮಿಕ್ಕಿದ ಟೈಮ್ ನಿಮ್ಮ ಹತ್ರ ಇರ್ತಾರೆ. ಆಗಲೇ SSLC ಒಳಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಏನು ಮಾಡಿರಂದ್ರೆ, ವೇದಿಕೆ ಮೇಲೆ ಅವರ ಪಾಲಕರೊಂದಿಗೆ ಕರೆದು ಸನ್ಮಾನ ಮಾಡಿರಿ. ಅದನ್ನು ಎಲ್ಲ ತಾಯಂದಿರು ಆಗಮಿಸಿದಂಥ ಎಲ್ಲ ಪಾಲಕರ ನೀವು ಗಮನಿಸ್ತೀರಿ ಅಂಥೇಳಿ ಅಂದ್ಕೊಂಡೆ ನಾನು. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗಿಂತಲೂ ಅತಿ ಸಂತೋಷ ಆದ ಯಾರಿಗಂದ್ರೆ ಬರ್ತಕ್ಕಂಥ ಪಾಲಕರಿಗೆ. ಗೊತ್ತಿರಲಿ, ಒಂದು ಸಂಸ್ಕೃತದೊಳಗೆ ಶ್ಲೋಕ ಬರ್ತೈತಿ, ನ ಅಶಕ್ಯ ಬುದ್ಧಿವಂತ ಪುರುಷಸ್ಯ ಅಂತ. ಅದರ ಅರ್ಥ ಏನ? ಬುದ್ಧಿವಂತರಂದ್ರೆ ಮನುಷ್ಯರು. ಮನುಷ್ಯರಿಗೆ ಅಸಾಧ್ಯವಾದುದು ಈ ಭೂಮಿ ಮೇಲೆ ಯಾವುದೂ ಇಲ್ಲ ಅಂತ. ನಾವು ಮನಸ್ಸು ಮಾಡ್ರೆ ಏನು ಬೇಕಾದ ಸಾಧನೆ ಮಾಡ್ಬೋದು. ನನ್ನ ದೃಷ್ಟಿಯೊಳಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರೂ ದಡ್ರಲ್ಲ, ಯಾರೂ ಜಾಣರಲ್ಲ, ಎಲ್ಲರೂ ಜಾಣರ. ಬಟ್ ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಜಾಣರಾಕಾರ, ಪ್ರಯತ್ನ ಮಾಡಲ್ದವರು ಕಲಿಕೆಯೊಳಗೆ ಹಿಂದುಳಿತಾರೆ, ದಡ್ರ ಅನ್ನಂಗಿಲ್ಲ ಅವ್ರಿಗೆ. ಯಾರೂ ದಡ್ರಲ್ಲ, ದಡ್ರ ಅಂತ ನಾವು ದಡ್ರ ಮಾಡಿಟ್ಟಿವಿ ಅವ್ರು. ನೀವು ಕಲಿಕೆಯಲ್ಲಿ ಹಿಂದುಳಿದ ಮಗುವಿಗೆ ಒಬ್ಬ ಶಿಕ್ಷಕ ಗುರು ಅದಾವ. ಗುರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಒಂದು ಆಧುನಿಕ ಯುಗದೊಳಗೆ ಗುರುವಿನ ಮಹತ್ವ ಭಾಳ ಕಡಿಮೆ ಆಗೈತಿ. ಗುರುವಿಲ್ಲದೆ ತೃಣವೂ ಅಲ್ಲಾಡೋದು ಅಂತ ಗಾದೆ ಮಾತೈತಿ.
ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅದು. ಗುರು ಆದವ ವಿದ್ಯಾರ್ಥಿ ಎಷ್ಟೋ ಕಲಿಕೆಯಲ್ಲಿ ಹಿಂದುಳಿದಿದ್ರೂ ಕೂಡ ಅವನು ಕರೆದು ಹೆಗಲ ಮೇಲೆ ಕೈ ಹಾಕಿ ಎರಡು ಚಂದ ಮಾತಾಡಿದ್ರೆ ಆ ಮಗುನ ಮನಸ್ಸು ಬದಲಾಗಿಬಿಡ್ತದೆ. ಅಂಥ ಗುರುಗಳು ಬೇಕಿವತ್ತು. ಅಂಥ ಗುರುಗಳು ಈ ಶಾಲೆಯೊಳಗೆ ಅದಾರಂತೇಳಿ ನಾನು ತಿಳ್ಕೊಂಡನಿ. ಯಾಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು 97 ಅಂಕವನ್ನು ಪಡೆದಂದ್ರೆ ಅಷ್ಟು ಈಜಿ ಅಲ್ಲ. ಲಾಸ್ಟ್ ಇಯರ್ SLC ಎಕ್ಸಾಮ್ ಹೆಂಗೆ ನಡೆದೈತೆ ಅನ್ನೋದು ಆ ಎಕ್ಸಾಮ್ ಬರೆದವ್ರಿಗೆ ಗೊತ್ತಾ, ಎಕ್ಸಾಮ್ ಇಲ್ಲಿ ತೊಗೊಂಡವ್ರಿಗೆ ಗೊತ್ತು. ವೆಬ್ ಕಾಸ್ಟಿಂಗ್ದಾಗ ಒಂದು ಮಗು ಅಲ್ಲಾಡ್ರೆ, ನಾನು ನವಲಿ ಹಾಳ್ದಾಗ ಚೀಪ್ ಇದ್ನಿ, ಎಕ್ಸಾಮ್ ಚೀಪ್. ಒಂದು ಮಗು ಅಲ್ಲಾಡ್ರೆ SSLC ಬೋರ್ಡ್ದಿಂದ ZPCS ಸಾಹೇಬ್ರ ಆಫೀಸಿಂದ, DC ಆಫೀಸಿಂದ, DDP ಆಫೀಸಿಂದ, BO ಆಫೀಸಿಂದ ಎಲ್ಲ ಕಡೆಯಿಂದ ಅಬ್ಸರ್ವೇಷನ್. ಒಂದು ಮಗು ಅಲ್ಲಿ ನಮ್ಮಲ್ಲೇ 13ನೇ ಬ್ಲಾಕ್ನ್ಯಾಗ, ಸರ್ ನೋಡ್ರಿ ಅಲ್ಲಿ ಏನೋ ಮಗು ಐಗಾಡತೈತೆ ಅಂಥೇಳಿ ಫೋನ್ ಬಂತು. ತೆಗೆದು ನೋಡಿ ಹೋಗಿ ಆನ್ಸರ್ ಪೇಪರ್ ಎತ್ತು ಕುಡ್ದ ಇಷ್ಟು ಬಂಡಲ್ ಐತಿ. ವೆಬ್ ಕಾಸ್ಟಿಂಗ್ ಹಿಂಗೆ ಎತ್ತಿ ಕುಡ್ದ ಬಂತದ. ನಾ ಏನು ಮಾಡ್ಬೇಕು ಹೇಳ್ರಿ ಅವಾಗ? ನಮ್ಮ ಚಿಕ್ಕೋಡಿ ಒಳಗೆ ಫಸ್ಟ್ ಡಿಬಾರ್, ಅದು ಒಂದೇ ಡಿಬಾರ್ ಅನಿಸ್ತೈತೆ ನನಗೆ. ನಾನೇ ಡಿಬಾರ್ ಮಾಡಿ ನಂದು. ಯಾಕಂದ್ರೆ ನಾ ಡಿಬಾರ್ ಮಾಡಲಿಲ್ಲ ಅಂದ್ರೆ ನನಗೆ ಉಳಿಗಾಲಿಲ್ಲ. ಮಂಗ ಗೊತ್ತಿರ್ಬೋದಲ್ಲ, ಅದು ಭಾಳಷ್ಟು ತಾಯಿ ಮಗುವನ್ನು ಪ್ರೀತಿ ಮಾಡ್ತೈತೆ. ಅದು ನಾವು ಕೂಡ ಅಷ್ಟ ಮಕ್ಕಳನ್ನು ಭಾಳ ಇಷ್ಟಪಡ್ತೀವಿ, ಭಾಳ ಪ್ರೀತಿ ಮಾಡ್ತೀವಿ ಮಕ್ಕಳನ್ನು. ನಮ್ಮ ಮಕ್ಕಳಂದ್ರೆ ನಮಗೆ ಹೆಂಗಂದ್ರೆ ನಮ್ಮ ಸ್ವಂತ ಮಕ್ಕಳಿಗಿಂತಲೂ ಹೆಚ್ಚು ಕಾಳಜಿ ಮಾಡ್ತೀವಿ. ಬಟ್ ಕುತ್ತಿಗೆ ಬಂದಾಗ ಏನು ಮಾಡ್ತೀವಿ? ಮಂಗ ಹೆಂಗೆ ಮಾಡ್ತೈತೆ ತನ್ನ ಮರಿಯನ್ನು ತನ್ನ ಜೀವ ಹೋಗೈತೆ ಅನ್ನೋ ಟೈಮ್ದಾಗ ಆ ಮಗುವನ್ನು ತೆಳಗೆ ಇಟ್ಟು ಬದುಕಕ್ಕೆ ಪ್ರಯತ್ನ ಮಾಡ್ತೈತಿ. ಹಂಗೆ ನಮ್ಮ ಪರಿಸ್ಥಿತಿ ಐತೆ ಅಲ್ಲಿ ಆ ಮಂಗನ ಥರ. ಅನಿವಾರ್ಯ ನಾನು ನೌಕರಿ ಉಳಿಸ್ಕೋ ಸಲುವಾಗಿ ಆ ಮಗುವನ್ನು ಡಿಬಾರ್ ಮಾಡ್ಬೇಕಾದ್ನ ಅಂಥ ಪರಿಸ್ಥಿತಿ ಇನ್ನು ನೆಕ್ಸ್ಟು ಐತೆ. ಅದು ಈಗ ಲಾಸ್ಟ್ ಇಯರ್ದಿಂದ ಕಂಟಿನ್ಯೂ ಆಗೈತಿ, ಈಗ ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತೈತಿ. ಆ ಕಾರಣದಿಂದ ಭಾಳಷ್ಟು ತಾಯಂದ್ರಿ ಬಂದರಿ. ನನ್ನ ಒಂದು ಸರ್ವೆ ಪ್ರಕಾರ ಸುಮಾರು ಒಂದು 15 ವರ್ಷ ಅದನ್ನ ಹೆಡ್ ಮಾಸ್ಟ್ರಿಗೆ ಮಾಡ್ತಾನು. ಹೆಣ್ಮಕ್ಳ ರಿಸಲ್ಟ್ ಭಾಳ ಇರ್ತೈತಿ. ಹೆಣ್ಮಕ್ಳು ನಮ್ಮ ಸ್ಕೂಲ್ದೊಳಗಾದ್ರೂ 3 ಜನ ಹೆಣ್ಮಕ್ಳ ಏನಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್. ಬಟ್ ಗಂಡು ಮಕ್ಳು ಯಾರೂ ಇಲ್ಲ. ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ಬೇಗ ಹೇಳಿದ ಕೂಡಲೇ ತಿಳ್ಕೊಂಡ್ಬಿಡ್ತಾರೆ. ಆದರೆ ಗಂಡು ಮಕ್ಳು ಹಂಗಲ್ಲ. ನಾವೆಲ್ಲರೂ ಇಲ್ಲೆಲ್ಲ ಹೆತ್ತವ್ರು ಗಂಡು ಮಕ್ಳು ನೋಡ್ರಿ, ನೀವು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೋ. ಅದಕ್ಕೆ ಮಕ್ಕಳಿಗೆ ಏನು ಮಾಡ್ಬೇಕಂದ್ರೆ ಒಂದು ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ವಿದ್ಯೆ ಕಲಿಸದ ಗುರು, ಬುದ್ಧಿ ಹೇಳದ ತಂದೆ, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಅದಕ್ಕೆ ನಮ್ಗಿಂತಲೂ ಗುರುಗಳಿಗಿಂತಲೂ ಹೆಚ್ಚ ಇವತ್ತಿನ ಒಂದು ಯುಗದೊಳಗೆ ಮಕ್ಕಳ ಜವಾಬ್ದಾರಿ ಪಾಲಕರಿಗೈತಿ. ಮತ್ತು ಇನ್ನೊಂದು ಗೊತ್ತಿರಲಿ, ಎಷ್ಟೋ ಜನ ನಾವು ಪಾಲಕರು ಇದ್ದೂ ಕೂಡ ಇಲ್ದಂಗದೀವಿ. ನಮ್ಮ ವೈಯಕ್ತಿಕ ಕೆಲಸಗಳೊಳಗೆ ಬಿಸ್ನೆಸ್ ಇರ್ಬೋದು, ರೈತಕಿ ಫ್ಯಾಮ್ಲಿ ಇರ್ಬೋದು, ನಾವು ಯಾರೂ ಕೂಡ ಮಕ್ಕಳನ್ನು ಕಾಳಜಿ ಮಾಡೋಂಗಿಲ್ಲ. ಅದರೊಳಗೆ ವಿಶೇಷವಾಗಿ ಗಂಡು ಮಕ್ಕಳು ಕಾಳಜಿ ಮಾಡೋಂಗಿಲ್ಲ. ಇನ್ನು ಹೆಣ್ಮಕ್ಳು, ಅದಕ್ಕೆ ಜನನಿ ತಾನೇ ಮೊದಲ ಗುರು ಅಂದಾರ. ಹೆಣ್ಮಕ್ಕಳು ತಾಯಂದಿರು ಮಕ್ಕಳನ್ನು ಕಾಳಜಿ ಮಾಡಿದ್ದಾದ್ರೆ 100ಕ್ಕೆ 100 ಏನು ಮಾಡ್ತಾರಂದ್ರೆ ಹುಡುಗರು ಔಟ್ ಮಾರ್ಕ್ಸ್ ತೊಗೊಂಡು ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರ್ಬೋದು SSLC ಒಳಗೆ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ಆ ಸಾಲಿಗೆ 1 ಕೋಟಿ ರೂಪಾಯಿ. ಆಮೇಲೆ ಆ ಶಾಲೆಯಲ್ಲಿ ಓದ್ತಕ್ಕಂಥ ಫಸ್ಟ್ ಬಂದು ವಿದ್ಯಾರ್ಥಿಗೆ 5 ಲಕ್ಷ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಾರೆ ಲಾಸ್ಟ್ ಇಯರ್ದಾಗ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಕೊಟ್ಟಾರೆ. ಇದೂ ಸಲ ನೆಕ್ಸ್ಟ್ ಇಯರ್ ಆಗ್ತೈತೆ ಅದು. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ತಾಯಂದಿರು ಏನು ಮಾಡ್ಬೇಕಂದ್ರೆ, ನಿಮಗೊಂದು ಕಿವಿ ಮಾತು ಏನಂದ್ರೆ, ಇವತ್ತಿಂದ್ರೆ ನೀವೇನು ಮಾಡಬೇಕು, TV ರೀಚಾರ್ಜ್ ಮಾಡೋದು ಬಂದ್ ಮಾಡಿರಿ. TV ನೀವು ಮೊದಲು ನೋಡೋದು ಬಂದ್ ಮಾಡಿರಿ. ಮಕ್ಕಳಿಗೋಸ್ಕರ ತ್ಯಾಗ ಮಾಡಬೇಕು. ಒಂದು ಕಡೆ ಒಂದು ಮಾತು ಹೇಳ್ತಾರೆ ಭಾಳ ಚಂದ, ಬೆಚ್ಚನ ಮರೆಯನ್ನಿರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯನ್ನರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿತ್ತು ಹಚ್ಚಂದ ಸರ್ವಜ್ಞ. ನಿಮ್ಗೆ ಗೊತ್ತಿರಲಿ ಸ್ವರ್ಗ ಎಲ್ಲಿ ಐತಿ ಅತ್ತ. ಬೆಚ್ಚನ ಮನೆ ಇರಲು ಅಂದ್ರೆ ನಮ್ಗೆ ಇರಾಕೊಂದು ಚಂದ ಮನೆ ಇರಬೇಕತ್ತ. ವೆಚ್ಚಕ್ಕೆ ಹೊನ್ನಿರಲು ಖರ್ಚು ಮಾಡೋಕ್ಕೆ ಹಣ ಇರಬೇಕು. ಇನ್ನು ಇಚ್ಛೆಯನ್ನರಿಯುವ ಸತಿ ಇರಲು ಅತ್ ಅಂದ್ರೆ ನಮ್ಮ ಮಾತು ಕೇಳು ಹೆಂಡತಿ ಇರ್ಬೇಕತ್. ಎರಿಗೆ ಎಳೆದ್ರೆ ಕ್ವಾನಿ ಕೆರಿಗೆ ಎಳಿತಿತ್ತ, ಹಂಗಿರಬಾರ್ದು. ಇವ್ರು 3 ಜನ ಇದ್ರೆ ಅದ ಸ್ವರ್ಗ ಆತ್, ಮತ್ತೆಲ್ಲಿ ಬೇರೆ ಸ್ವರ್ಗ ಇಲ್ಲ. ಇದು ಬರಬೇಕಾದ್ರೆ ಕಾರಣೇನ, ಇವತ್ತು ನೋಡ್ರಿ ಒಳ್ಳೆ ವಿದ್ಯಾವಂತರಾಗಿ
ಚಲೋ ಉನ್ನತ ಸ್ಥಾನಕ್ಕೆ ಹೋದ್ರಿ ಅಂದ್ರೆ ಆಟೋಮೆಟಿಕ್ ಎಲ್ಲ ಇವು ಸಿಗ್ತಾವೆ. ನಿಮ್ಮ ಮಕ್ಕಳನ್ನ ಆ ಒಂದು ಎಡೆಗೆ ತಯಾರು ಮಾಡಬೇಕು. ಅದಕ್ಕೆ ಪಾಲಕರ ಜವಾಬ್ದಾರಿ ಭಾಳ ಐತಿ. ಇವತ್ತು ಮಹಾನ್ ಸಾಧನೆ ಮಾಡಿದಂಥ ನೀವು ಅಲ್ಲಿ IAS ಆದರು, IPS ಆದರು, KAS ಆದರು, ಇದಾದರು ಅಂಥೇಳಿ ಕೇಳ್ತೀರಿ ನೀವೆಲ್ಲ. ಅವ್ರ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿರಿ, ಗೊತ್ತಾಗೈತಿ. ಅವರೆಲ್ಲ ಯಾರ ಅತ್ಯಂತ ಕಡು ಬಡತನದೊಳಗಿದ್ದವ್ರು. ನೀವು ಮೊನ್ನೆ ತೀರ್ಕೊಂಡ್ರು ಒಬ್ರು K. ಶಿವರಾಮ್ ಅಂಥೇಳಿ, ಅವರ ಲೈಫ್ ಸ್ಟೋರಿ ಹೋದ್ರೆ ಗೊತ್ತಾಗೈತಿ. ಅವ್ರು SSLC ಫೇಲ್, PUC ಫೇಲ್ ಆದವ್ರು ಅವರು. ಆದರೂ ಕೂಡ ಛಲ ಬಿಡದೆ ಹೋರಾಡಿ ನೆಕ್ಸ್ಟ್ ಏನು ಮಾಡ್ರಿ ಅಂದ್ರೆ ಕನ್ನಡ ಮಾಧ್ಯಮದೊಳಗೆ ಕನ್ನಡ ಸಬ್ಜೆಕ್ಟ್ ತೊಗೊಂಡ ಮೊಟ್ಟ ಮೊದಲ ಕರ್ನಾಟಕದೊಳಗೆ IAS ಪಾಸ್ ಆದವ್ರಂದ್ರೆ ಅವರ K. ಶಿವರಾಮ್. ನೋಡ್ರಿ, ಕನ್ನಡ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ಅದು ಇದು ಅಂಥೇಳಿ ನಾವೆಲ್ಲ ಇದು ಮಾಡ್ತೀವಿ. ಮಾತೃಭಾಷೆಯೊಳಗೆ ಅದು ಕನ್ನಡದೊಳಗೆ IAS ಬರೀದ್ರಿಂದ ಒಂದು ಬೆನಿಫಿಟ್ ಏನೈತೆ ಅಂದ್ರೆ ನಾ ಭಾಳ ಸಿಂಪಲಾಗಿ ಹೇಳ್ತನು. ಮಾತೃಭಾಷೆಯೊಳಗೆ ಮೇನ್ಸ್ದಾಗ ಕನ್ನಡ ಸಬ್ಜೆಕ್ಟ್ ತೊಗೋದ್ರಿಂದ ವ್ಯಾಲ್ಯೂಯೇಷನ್ಗೆ ಎಲ್ಲಿ ಬರ್ತಾವೆ, ಅವು ಕರ್ನಾಟಕ ಬರ್ತಾವೆ. ಅಲ್ಲಿ ಒಂದು ಸ್ವಲ್ಪ ಕನ್ನಡ ವ್ಯಾಲ್ಯೂಯೇಟ್ರ್ ಏನು ಮಾಡ್ತಾರಂದ್ರೆ ನಮ್ಮ ಭಾಷೆಪ್ಪ ಅನ್ನೋ ಒಂದು ಅಭಿಮಾನದಿಂದ ಉದಾರ ಮನಸ್ಸಿನಿಂದ ಮಾರ್ಕ್ಸ್ ಕೊಡ್ತಾರೆ. ಹೀಗಾಗಿ IAS ಕನ್ನಡ ತೊಗೊಂಡವ್ರಿಗೆ ಹೈಯೆಸ್ಟ್ ಸ್ಕೋರ್ ಆಗೋಕ್ಕೆ ಕಾರಣ ಅದು. ಅದಕ್ಕೆ ಅವರು ಮೊಟ್ಟ ಮೊದಲು ಕನ್ನಡ ತೊಗೊಂಡು IAS ಬರೆದು ಪಾಸ್ ಆದರು. ಅದಕ್ಕೆ ತಾವೆಲ್ಲರೂ ಏನು ಮಾಡ್ಬೇಕಂದ್ರೆ ಇವತ್ತು ಇಂಜಿನಿಯರಿಂಗ, ಮೆಡಿಕಲ ಭಾಳಷ್ಟು ಮಂದಿ ಇದ್ದಾರೆ. ಬಟ್ IAS ಸ್ಪರ್ಧಾತ್ಮಕ ಯುಗದೊಳಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಒಂದು ಉನ್ನತ ಹುದ್ದೆಯೊಳಗೆ ಹೋಗಬೇಕಾದ್ರೆ ಮಕ್ಕಳನ್ನು ಇವತ್ತಿಂದನೇ ತಯಾರು ಮಾಡಬೇಕು. ನಿಮಗೆ ಗೊತ್ತಿರಲಿ, ಇವತ್ತು KS ಪರೀಕ್ಷೆ ಇತ್ತು. ಆ ಒಂದು ಗುರಿ ಇರಬೇಕು. ಅದಕ್ಕೆ ಕುವೆಂಪು ಅವ್ರು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳು ಇರಬೇಕದು. ಹಂಗೆ ಇವತ್ತು ಒಂದು ಗುರಿ ಇಟ್ಕೊಂಡು ಒಂದು ಒಳ್ಳೆಯ ಒಂದು ಮಾರ್ಗದೊಳಗೆ ನೀವು ಹೋದ್ರಿ ಅಂದ್ರೆ ಏನರ ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಇನ್ನೂ ಮಾತಾಡ್ಕೊತ ಕೂತ್ರೆ ನಾವು ಮಾಸ್ತರ್ಗಳು ಹಂಗೆ ಬೆಳತನಕ ಮಾತಾಡ್ತೀವಿ. ನಾವು ನಮ್ಮ ಶಾಲ್ಯಾಗ ಪಾಲಕರ ಮೀಟಿಂಗ್ ಅದು ಕರೆದ್ನಿ ಅಂದ್ರೆ 2-2 ತಾಸು ಒಬ್ಬ ಮಾತಾಡ್ತಾನೆ ನಾನು. ಅದಕ್ಕೆ ದಯವಿಟ್ಟು ಇವತ್ತು ನೀವೆಲ್ಲರೂ ಈಗ ಮನರಂಜನಾ ಕಾರ್ಯಕ್ರಮ ನಿಮ್ಮ ತಲೆಯಾಗೈತಿ. ನಿಮ್ಮ ಮಕ್ಕಳು ಒಂದು ಮನರಂಜನೆಯನ್ನು ನೋಡ್ಲಿಕ್ಕೆ ಬಂದಿರಿ. ನಾವೊಂದು ಪಾಲಕರು ಭಾಳ ಜನ ಬಂದಾರ ಇಲ್ಲಿ. ಒಂದು ಕಳಕಳಿ ವಿನಂತಿ ಏನಂದ್ರೆ ಮಕ್ಕಳ ಬಗ್ಗೆ ಕಾಳಜಿ ಮಾಡಿರಿ. ಇವತ್ತಿನ ಮಕ್ಕಳು ಭಾಳಷ್ಟು ಏನಾಗತ್ತಾರಂದ್ರೆ ಈ ಮೊಬೈಲ ಮತ್ತು ಈ ಏನು ಅಂತರ್ಜಾಲದಿಂದ ಹಾಳಾಗ್ತಾ ಇದ್ದಾರೆ. ಮುಂದೆ ನಾವು ಏನು ಹಾಕಿವಿ ಅಂದ್ರೆ ಅದು ಹಾಳಾಯ್ತು ನೋಡಿ ಆಮೇಲೆ ಮುಂದೆ ನಾವು ಮರುಪಾಯ ಬರ್ತೈತಿ. ಅದಕ್ಕೆ ಇವಾಗ ನೀವು ಎತ್ತರಾಗಿ ಮಕ್ಕಳ ಬಗ್ಗೆ ಅಬ್ಸರ್ವೇಷನ್ ಇರಬೇಕು. ಒಂದು ಎಲ್ಲ ತಾಯಂದಿರು ನನ್ನ ಮಗು ಏನು ಮಾಡೋದೈತಿ ಏನಿಲ್ಲ, ಒಂದು ರೂಮ್ನಾಗದ ಅಂದ್ರೆ ಯಾಕೆ ಏನು ಮಾಡತ್ತಾಳು ಅನ್ನೋದು ಪ್ರತಿಯೊಬ್ಬರು ಪಾಲಕರದು ಅಬ್ಸರ್ವೇಷನ್ ಇರಬೇಕು, ತಾಯಂದ್ರದ್ದು ಇರಬೇಕು. ಹಂಗಿದ್ದಾಗ ಮಾತ್ರ ಏನಾಕೈತಿ, ಸ್ವಲ್ಪ ತಪ್ಪಿದಾಗ ತಿಳಿದು 1-2 ಹೊಡೆದು ಬುದ್ಧಿ ಹೇಳ್ಬೋದು. ಪೂರ ಕೈ ಮೀರಿ ಹೋದ್ಮೇಲೆ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಮಕ್ಕಳು ಪಾಲಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ರಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಗುರುಗಳೂ ಕೂಡ ಭಾಳಷ್ಟು ಒಳ್ಳೆಯವ್ರದಾರ. ಸಂಸ್ಥೆನೂ ಕೂಡ ಆಡಳಿತ ಭಾಳ ಸ್ಟ್ರಿಕ್ಟ್ ಇರೋದ್ರಿಂದ ಒಳ್ಳೆಯ ಸಾಧನೆ ಆಗ್ತೈತಿ. ಅದಕ್ಕೆ ದಯವಿಟ್ಟು ಎಲ್ಲ ಪಾಲಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳನ್ನು ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಗೆ ನೀವು ಶ್ರಮಿಸಿದ್ದೇ ಆದ್ರೆ ಈ ಸಂಸ್ಥೆಗೂ ಕೂಡ ಒಂದು ಹೆಸರು ಬರ್ತೈತಿ. ಆ ಮಗು ಇಂಥವ IAS ಪಾಸ್ ಮಾಡಿದವ ಇಂಥ ಸಂಸ್ಥೆಯೊಳಗೆ ಓದ್ಯಾನಪ್ಪ ಅಂತಕ್ಕಂಥ ಒಂದು ಸಂಸ್ಥೆಗೂ ಕಿರೀಟ ಬರ್ತೈತಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನಿಸ್ರಿ ಅಂಥೇಳಿ ನಾನೊಂದೆರಡು ಇಲ್ಲಿ ಒಂದು ಸಂಸ್ಥೆಗೆ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಗೆ ವಂದಿಸಿ ನಾನು 2 ಮಾತುಗಳು ಮುಗಿಸ್ತೇನೆ. ಆ 1 ಕೋಟಿ ರೂಪಾಯಿ ಗೌರ್ಮೆಂಟ್ನವ್ರು ಏನು ಕೊಡೋರ್ದಾರ ನಮ್ಮ ಸ್ಕೂಲಿಗೆ ಬರೋಂಗೆ ಮಾಡಿ ತೋರಿಸ್ತೀರಿ